ನೋಡ್ಬೋದು ಸೀನರೀಸ್ ಹೇಗಿದೆ ಅಂತೇಳಿ. ಫುಲ್ ರಿವರ್. ಭರತ್ ಅವ್ರು ಹಾಲ್ ಎಷ್ಟು ಉಂಟು ಅಂತ ನೋಡ್ತಿದ್ದಾರೆ. ಎಷ್ಟಿದೆ? Some girls are sitting in front of me, right? So that's why I will see that girls. ಸ್ವಲ್ಪ ಗುಳಿ ಉಂಟು, ಇದಕ್ಕೆ ನೀರು ಹಾಕಿ ಹುಡಿಯುದು. ಇವತ್ತು ನಮ್ಮ ಜೊತೆ ಅಮ್ಮ ಜಾಯ್ನ್ ಆಗಿದ್ದಾರೆ. ನಾವು ಅಂದ್ರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ನಾವಿವತ್ತು ಪಂಜಿಕಲ್ ಸೇತುವೆ ಹತ್ರ ಇದ್ದೀವಿ. ನೋಡ್ಬೋದು ಸೇತುವೆ ಹೇಗಿದೆ ಅಂತೇಳಿ. ಸೊ ಎಂಟ್ರಿ ಆಗಿದ್ವಿ ಸೇತುವೆ ಚೆನ್ನಾಗಿದೆ. ಆಲ್ಮೋಸ್ಟ್ ರಿವರ್ ಬಂದು ಆ ಕಡೆ ಈ ಕಡೆ ರಿವರ್. ಇದರ ಎಕ್ಸ್ಪ್ಲನೇಷನ್ ನಮ್ಮ ತುಷಾರ್ ಅವ್ರು ಕೊಡ್ತಾನೆ. ತುಷಾರ್ ಎಕ್ಸ್ಪ್ಲೇನ್ ಮಾಡಿದ ಸೇತುವೆ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ. ಈ ಕ್ಷೇತ್ರ ಒಂದು 1950ರಲ್ಲಿ ಉದ್ಘಾಟನೆ ಮಾಡಿದಂತ ಕ್ಷೇತ್ರ ಇದು. ಇದು ಬಂದು ಇದನ್ನು ಕಟ್ಟಿದಂತಹ ಮೇಸ್ತ್ರಿ ಯಾರು ಅಂತ ಹೇಳಿದ್ರೆ ಶ್ರೀಯುತ ಜಗದೀಶ್ ಕಾರಂತರು. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ಸೊ ಈ ಸೇತುವೆಯಲ್ಲಿ ಬೈಕ್ಗಳೆಲ್ಲ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಎಂತಕ್ಕೆ ಹಾಕಿದ್ದಾರೆ? ಇದು ಸಾಯುವ ಟೈಮಿಗೆ ಒಂದು ಹಿಡ್ಕೊಂಡು ನಿಲ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಹಾಗೆ ಮತ್ತೆ ಬೇರೆ ಸಹ ಉಂಟು ಸುಮಾರು, ಆದ್ರೆ ಅದೀಗ ಹೇಳುದಿಲ್ಲ. ಇದು ಆಕ್ಚುಲಿ ಅದಕ್ಕೆ ಹಾಕಿದಂತದ್ದು. ಮತ್ತೆ ಇದೆಲ್ಲ ನೆಟ್ಟೆಲ್ಲ ಕಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ಇವನಂತ ಬಡ್ಡಿ ಮಕ್ಕಳೆಲ್ಲ ಬಂದು ಇಲ್ಲಿ ನುಗ್ಗುತ್ತಾರೆ. ಅದಕ್ಕೆ ಬೇಕಾಗಿ ನೆಟ್ ಹಾಕಿದ್ವಿ, ಕಟ್ ಮಾಡ್ಬೇಡ. ಸೊ ಸೀನರಿ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಜಾಲ್ಸೂರಿಂದ ಎಷ್ಟು ಕಿಲೋಮೀಟರ್? ಒಂದು 3 ಕಿಲೋಮೀಟರ್ ಇರ್ಬೋದಾ? 4 ಕಿಲೋಮೀಟರ್ ಒಳಗಡೆ ಇದೆ ಈ ಪ್ಲೇಸ್. ಭರತ್ ಅವ್ರು ಹಾಲ್ ಎಷ್ಟು ಉಂಟು ಅಂತ ನೋಡ್ತಿದ್ದಾರೆ. ಎಷ್ಟಿದೆ ಭರತ್ ಹಾಲ? ಹಾರಿದ್ರೆ ಭರತನ್ ತುಂಬುದೆ. ಹೇಗಿದೆ ತುಷಾರ್ ಇದು ಹೇಗಿದೆ ಭರತ್? ಹೇಗಿದೆ? ಸೂಪರ್ ಇದೆ, ಸೂಪರ್. We have enjoyed a moment. Okay, then continue. We can. I want to skip on that water. Skip on your water? Yeah. Because that is not skip, man. That is jump. Yeah. Sorry, grammar mistake. Who is the English teacher? My English teacher, I don't know who is she, but she is a very good English teacher. Yeah. But in that time you have to not learn. Yeah. You have to see somewhere. Yeah, that is my mistake. That is the issue. Some girls are sitting in front of me, right? So that's why I will see that girls. Yeah. Don't concentrate that English lecture. In the lecture ಅಂದೆ ಎಡಿಟ್ ಅಂತ ನೋಡ್ಬೋದು ಸೀನರೀಸ್ ಹೇಗಿದೆ ಅಂತೇಳಿ. ಫುಲ್ ರಿವರ್. This is not a river, man. That is a water. Water in river. He is a mad. Logar is a mad. Mad with vehicle. ಈ ಸ್ಪಾಟ್ ಅಲ್ಲಿ ಒಂದು ಮಜ್ಜಿಗೆ ಫೇಮಸ್ ಅಂತೆ. ನಮ್ಮ ರವೀಶ್ ಅವರು ಹೇಳಿದ್ರು ಮಜ್ಜಿಗೆ ಫೇಮಸ್ ಅಂತೆ. ಸೊ ಟೇಸ್ಟ್ ಮಾಡೋಣ ಮಜ್ಜಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಜನ ಬಂದಿದ್ದೀವಿ ಇವತ್ತು ನಾವು. ಆ್ಯಕ್ಚುಲಿ ನಾವು ಟೆಂಪಲಿಂದ ಬಂದು ಅವರು. ಸೊ ಒಂದು ರೋಡ್ ಸೈಡ್ ಒಂದು ಪಾಯಿಂಟ್ ಇತ್ತು, ಅದಕ್ಕೆ ವಿಸಿಟ್ ಕೊಡೋಣ ಅಂತ ಬಿಟ್ಟು ನಮ್ಮ ರವೀಶ್ ಅವರು ಒಂದು ಐಡಿಯಾ ಕೊಟ್ಟರು. ಸೊ ನೋಡೋಣ ಇಲ್ಲಿ ಸ್ವಲ್ಪ ಗುಳಿ ಉಂಟು, ಇದಕ್ಕೆ ನೀರು ಹಾಕಿ ಹುಡಿಯುದು. ಕಾರೆಲ್ಲ ಓಕೆ, ಅದ್ರ ತರಬೇಕಾದ್ರೆ ನೀರು ಕೂಡ ಒಟ್ಟಿಗೆ ತರಲಿ ಅಂತ ಹೇಳೋದು ನೀವು. ಓಕೆ, ಕಾರಲ್ಲಿ 2 ಬಂದಿದ್ವಿ. ಒಂದು ಸ್ವಿಫ್ಟ್ ಆ್ಯಂಡ್ ಒಂದು 800. ಒಂದು ನಮ್ಮ ತುಷಾರ್ ಅವ್ರದ್ದು ಕಾರು. ಆ ಕಾರಲ್ಲಂತೂ ಒಳ್ಳೊಳ್ಳೆ ಮೆಮೊರೀಸ್ ಇದೆ ನಮಗೆ. ಈಗ 2 ಕಾರ್ಗಳಲ್ಲಿ ಫಸ್ಟು ಈ ಕಾರ್ ಅವ್ನು ಬಂದುಬಿಟ್ಟು 2015 ತಗೊಂಡಿದ್ದು. ಆವಾಗ ನಮಗೆ ಯಾವುದು ಕಾರ್ ಇರಲಿಲ್ಲ. ಈ ಕಾರಲ್ಲೇ ಎಲ್ಲ ಕಲ್ತಿದ್ದು, ಡ್ರೈವಿಂಗ್ ಎಲ್ಲ. ಸೊ ಇದೊಂದು ಮೆಮೊರೇಬಲ್ ಕಾರ್ ನಮ್ಮದು ಅಲ್ಲದು ಸರ್? ಡ್ರೈವಿಂಗ್ ಕಲ್ತಂಥ ಕಾರಲ್ಲ ಇದು. ಸೊ ನಾವು ತುಗುಸೆತ್ತಿ ಮುಗಿಸ್ಕೊಂಡು ಮನೆಗೆ ಹೊರಟಿದ್ವಿ. ಇವತ್ತು ನಮ್ಮ ಜೊತೆ ಅಮ್ಮ ಜಾಯ್ನ್ ಆಗಿದ್ದಾರೆ. ನಾವು ಅಂದರೆ ಟೆಂಪಲ್ ಹೋಗ್ಬಿಟ್ಟು ಬಂದ್ವಿ. ಒಂದು ನಮ್ಮ ಸೀಮೆ ಟೆಂಪಲಲ್ಲಿ ಇವತ್ತೊಂದು ನಮ್ಮ ಕೌಂಡಿಕಾನೆ ಯಾತ್ರೆ ಅಂತ ಒಂದು ಇದು ಮಾಡಿದರು. ಸೊ ಅಲ್ಲಿಗೆ ಹೋಗ್ಬಿಟ್ಟು, ಅದು ನಮ್ಮ ಸೀಮೆಯ ಟೆಂಪಲ್ ಅದು. ಅಲ್ಲಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ನಮಗೆ ಒಂದು ಸ್ಪಾಟ್ ಸಿಕ್ತು, ಪಂಜಿಕಲ್ ಸೇತುವೆ ಅಂತ ಇದು. ಅಲ್ಲಿಗೆ ಹೋಗ್ಬಿದ್ವಿ. ನೋಡಿದ್ರಲ್ಲ ಹೆಂಗಿದೆ ರಿವ್ಯೂ ಅಂತ. ಸೊ ಇವಾಗ ನಾವು ಸೀದಾ ಮನೆಗೆ ಹೋಗ್ತಿದ್ವಿ. ನಮ್ಮ ಜೊತೆ ಫ್ರೆಂಡ್ ಕಾರಲ್ಲಿ ತುಷಾರ್ ಅವರಿದ್ದಾರೆ. ಅವ್ರ ಜೊತೆ ನಾವು ಇವತ್ತೆಲ್ಲ 2 ಫ್ಯಾಮಿಲಿ ಒಟ್ಟಿಗೆ ಒಂದು ಟ್ರಿಪ್ ಥರ ಅಲ್ಲ, ಒಂದು ಟ್ರಾವೆಲ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಟ್ರಾವೆಲ್ ಮಾಡಿದ್ವಿ ಅಂತ ಹೇಳ್ಬೋದು. ನೀವು ಈ ದಾರಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ ಏರಿಯಾ ಇದು.
ನೈಟ್ ಹೊತ್ತಲ್ಲಂತೂ ಫುಲ್ ಈ ರೋಡ್ಗಳಲ್ಲೇ ಆನೆಗಳೆಲ್ಲ ಓಡಾಡ್ತಿರ್ತದೆ. ತುಂಬ ಆನೆಗಳ ಕಾಟ ಇದೆ ಈ ರೋಡಲ್ಲಿ. ತುಂಬ ಜನ ಸಿಕ್ಕಿದೆ ಆಲ್ಮೋಸ್ಟ್ ಇಲ್ಲಿ ಹೋಗುವ ಟ್ರಾವೆಲರ್ಸ್ಗಳಿಗೆ ಮತ್ತು ಇಲ್ಲಿ ಲೋಕಲ್ ರೈಡ್ಸ್ ಅವರಿಗೆ ತುಂಬ ಜನರಿಗೆ ಆನೆಗಳೆಲ್ಲ ಸಿಕ್ಕಿದೆ. ಅಡ್ಡ ಆಗ್ತದೆ ಆನೆ, ಅಂದರೆ ರೋಡ್ ಮಿಡ್ಡಲ್ಲಿ ಬಂದು ನಿಂತಿರ್ತದೆ. ಅದನ್ನು ಸ್ವಲ್ಪ ಇಲ್ಲಿ ಒಂದು ಕೇರ್ಫುಲ್ಲಾಗಿ ಹೋಗುವ ನೈಟ್ ಹೊತ್ತಲ್ಲಿ. ಡೇ ಹೊತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಓಡಾಡ್ತಿರ್ತದೆ. ನೈಟ್ ಹೊತ್ತಲ್ಲಿ ಆಲ್ಮೋಸ್ಟ್ ಕಮ್ಮಿ ಇರ್ತದೆ ಇಲ್ಲಿ. ಅಂದರೆ ಇಲ್ಲಿಂದ ಕರ್ನಾಟಕ ಟು ಕೇರಳ ಬಾರ್ಡರ್ ಆಗಿರ್ತದೆ ಇದು. ಸೊ ಚೆಕಿಂಗ್ ಕೂಡ ಇರ್ತದೆ. ಆಲ್ಮೋಸ್ಟ್ ಯಾರನ್ನು ಅಷ್ಟು ಸುಲಭವಾಗಿ ಬಿಡಲ್ಲ, ಎಲ್ಲ ಚೆಕ್ ಮಾಡಿಬಿಟ್ಟೆ ಬಿಡ್ತಾರೆ ಈ ಪ್ಲೇಸಲ್ಲಿ. ಇಲ್ಲಿಂದ ಆ ಕಡೆ ಕರ್ನಾಟಕ, ಹಿಂದೆಗೆ ಬಂದುಬಿಟ್ಟು ಕೇರಳ. ಇದೇ ಬಾರ್ಡರ್ ಆಗಿರ್ತದೆ, ಕರ್ನಾಟಕ ಕೇರಳ ಬಾರ್ಡ್ರು. ಸೊ ಹೀಗೆ ಹೇಳುತ್ತೆ ಇವತ್ತು ನಾನು ಲಾಗ್ ಎಂಡ್ ಮಾಡ್ತಿದ್ದೀನಿ. ಸೊ ಇವತ್ತು ತುಂಬ ಪ್ಲೇಸಸ್ ಕವರ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡುವಂಥದ್ದು ಅಂತ ಬಂದಿಲ್ಲ, ಮಾಡಬೇಕು ಅಂತ ಅನಿಸಿಲ್ಲ, ಯಾಕಂದರೆ ಅಷ್ಟು ಕ್ರೌಡ್ ಇತ್ತು. ಸೊ ಅದಕ್ಕೆ ಮತ್ತೆ ದೇವಸ್ಥಾನ ಅಷ್ಟು ವೀಡಿಯೋ ಮಾಡೋದು ಒಳ್ಳೇದಲ್ಲ ಅನಿಸ್ತು ನನಗೆ ಆ ಪ್ಲೇಸಲ್ಲಿ, ಹಾಗಾಗಿ ಮಾಡಿಲ್ಲ ನಾನು. ಸೊ ಹೀಗೆಲ್ಲ ಇವತ್ತು ನಾನು ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸ್ಟೇ ಸೇಫ್, ಸ್ಟೇ ಟ್ಯೂನ್, ಬಾಯ್.